അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ. നമ്മുടെ കർണാടകയുടെ സ്പീക്കറാകുന്ന നമ്മുടെ നാട്ടിലേക്ക് ഒരുപാട് അഭിവൃദ്ധികൾ കൊണ്ടുതന്ന UT ഖാദർ വർഗൽ സ്റ്റേജിലേക്ക് എത്തിയിരിക്കുന്നു. ഇൻഷാ അല്ലാഹ് ബാക്കി കാര്യങ്ങൾ തുടരും. ഞാൻ എൻ്റെ പ്രഭാഷണത്തിന് നിർത്തുന്നു. അല്ലാഹു സുബ്ഹാനഹു വ തആല അഷ്റഫുൽ ഖൽഖ് മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളെ നല്ലോണം പിരിസം വെക്കാനുള്ള തൗഫീഖ് നൽകട്ടെ. വ ആഖിറു ദഅവതി അനിൽ ഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಾರಿಗೆ ಇನ್ನೂ 2 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರಣ ದೀರ್ಘವಾಗಿ ಏನು ಮಾತಾಡ್ತಾ ಇಲ್ಲ. ಬಹುಶಃ ನಮ್ಮ ಈ ಏರಿಯಾಕ್ಕೆ ತುಂಬಾ ಅನುಕೂಲವನ್ನು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮಾರ್ಗವಾಗಲಿ, ನಮ್ಮ ಮಸೀದಿಯ ತಡೆಗೋಡೆಯಾಗಲಿ, ಈ ಕಾಣುವಂತಹ ಸಭಾಂಗಣದ ಇಂಟರ್ಲಾಕ್, ಇದಕ್ಕೆಲ್ಲ ಅನುದಾನವನ್ನು ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಬಹುಶಃ ನಮ್ಮ UT ಖಾದರ್ ಸಾರ್ ಅವರಿಗೆ ನಮ್ಮ ಜಮಾತ್ ಅಧ್ಯಕ್ಷರು ಮತ್ತು ನಮ್ಮ ಉರುಸ್ ಕಮಿಟಿ ಅಧ್ಯಕ್ಷರು ಸೇರಿ ಒಂದು ಗೌರವ ಸ್ಮರಣಿಕೆಯನ್ನು ನೀಡಿ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಸರ್, ನಮ್ಮ ಮುಂದಿನ ಚಿಕ್ಕ ಒಂದು ಬೇಡಿಕೆ ಅಂದರೆ ನಮ್ಮ ಇಲ್ಲಿ ಒಂದು ಚಿಕ್ಕ ಒಂದು ಸುಂದರವಾದ ಮಸೀದಿಯ ಒಂದು ನಿರ್ಮಾಣದ ಉದ್ದೇಶವಿದೆ. ಬಹುಶಃ ಅದಕ್ಕೆ ತಮ್ಮ ಸರ್ವ ಸಹಕಾರವನ್ನು, ಅದೇ ರೀತಿ ನೀವು ಮಾಡಿಕೊಟ್ಟಂತಹ ತಡೆಗೋಡೆಯ ಇನ್ನೊಂದು ಭಾಗ ಬಾಕಿ ಇದೆ, ಅದಕ್ಕೂ ಅನುದಾನವನ್ನು ಬಿಡುಗಡೆಗೊಳಿಸಿ ನಮ್ಮ ಈ ಅಭಿವೃದ್ಧಿಯಲ್ಲಿ ಇನ್ನು ಮುಂದೆಯೂ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕಳಕಳಿಯ ವಿನಂತಿಸುತ್ತಾ ವೇದಿಕೆಯನ್ನು UT ಖಾದರ್ ಸಾರ್ ಅವರಿಗೆ. ಅಸ್ಸಲಾಮು ಅಲೈಕುಂ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಮೂಲೂರು ದರ್ಗದ ಉರೂಸ್ನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಜುಮಾ ಮಸೀದಿ ಹಾಗೂ ದರ್ಗಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಗುರುತಾಂತ ಉಸ್ಮಾನ್ ಹಾಜಿರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ನಮಗೆ ಅತ್ಯಂತ ಗೌರವಿತ ಆತ್ಮೀಯರು, ಜುಮಾ ಮಸೀದಿಯ ಖತೀಬರಾಗಿದ್ದು ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಮ ಆತ್ಮ ಅಜೀಜ್ ಅಮ್ಜದ್ದೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಸನ್ಮಿತಂತ ಬಾಬುರವರೇ, ಇಬ್ರಾಹಿಂ ಅಕ್ಕನವರೇ, ಎಲ್ಲ ಉಲೇಮ ಖಾದರ್ ಅಕ್ಕನವರೇ, ಉಲೇಮಾಗಲೇ ಉಮರಾಕಲೆ, ನನ್ನ ಮುಂದಿರುವ ಎಲ್ಲ ಉಲೇಮಾಗಲೇ ಉಮರಾಕಲೆ, ಉರು ಸಮಿತಿಯ ಅಧ್ಯಕ್ಷ ಸದಸ್ಯರೇ ಹಾಗೂ ಜುಮಾ ಮಸೀದಿಯ ಇನ್ನಿತರ ಪದಾಧಿಕಾರಿ ವರ್ಗದವರೇ, ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಈಗ ತಾನೇ ಬಹಳಷ್ಟು ತಡವಾಗಿದೆ. ಮೊನ್ನೆ ಉರು ಸಮಾರಂಭ ತಾವು ಆಲೋಚನೆ ಮಾಡಿದ ನಂತರ ಇದು ನನ್ನ 3ನೇ ಭೇಟಿ. 2 ಭೇಟಿಗೆ ಕೂಡ ನಾನು ಇವತ್ತು ಇಲ್ಲಿ ಬಂದಿದ್ದೆ. ಬಹುಶಃ ಜಿಯಾರತ್ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡಿ ನಾನು ಈ ಊರಿನ ಎಲ್ಲ ಹಿರಿಯರನ್ನು ಮತ್ತು ಯುವಕರನ್ನು ಅಭಿನಂದಿಸ್ತೇನೆ. ಸಣ್ಣ ಮಟ್ಟನ ಊರಾದರೂ ಕೂಡ ತಾವೆಲ್ಲರಿಗೂ ಅತ್ಯಂತ ಪ್ರಾಮಾಣಿಕತೆಯಿಂದ ದುಡಿದು ಈ ಒಂದು ಜುಮಾ ಮಸೀದಿ ಮತ್ತು ದರ್ಗಾ ಸಮಿತಿಯನ್ನು ಅತ್ಯಂತ ಪಾವಿತ್ರತೆಯಿಂದ ಕಾಪಾಡಿಕೊಂಡು ಎಲ್ಲ ಉರುಸ್ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಮತ್ತು ಪಾವಿತ್ರತೆ ನಡೆಸಿಕೊಂಡಿದ್ದು ಬಂದಿದ್ದೀರಿ. ಈ ಊರಿನ ಎಲ್ಲ ಹಿರಿಯರ ನಾನು ಬಹುಶಃ ನೆನಪಿಸಲಿಕ್ಕೆ ಬಯಸ್ತೇನೆ. ಅವತ್ತಿನ ಕಾಲದಲ್ಲಿದ್ದು ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದಿದ್ದರೂ ಕೂಡ, ಆರ್ಥಿಕವಾದ ಪರಿಸ್ಥಿತಿ ಇಲ್ಲದಿದ್ದರೂ ಕೂಡ ತಮ್ಮ ವಿಶೇಷ ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ ಮೂಲಕ ನಮ್ಮ ಸಮುದಾಯ, ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಗೌರವ ತರುವಂಥ ಕೆಲಸ ತಾವಿವತ್ತು ಮಾಡಿದ್ದೀರಿ. ಅವತ್ತಿನ ಕಾಲದಲ್ಲಿ ಸರಿಯಾಗಿ ನಿಮಗೆ ವಾಹನ ಇಲ್ಲದಿದ್ದರೂ ಕೂಡ ನಡ್ಕೊಂಡೇ ನೀವು 5-10 ಕಿಲೋಮೀಟರ್ ನಡಬೇಕಾಗಿ ಹೋಗಿದ್ರು ಕೂಡ ನಿಮ್ಮೆಲ್ಲ ಪ್ರಯತ್ನ, ನಮ್ಮನ್ನೆಲ್ಲ ಕೆಲಸ ಕೂಡ ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ತರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಗೌರವವನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಮ್ಮೆಲ್ಲ ಯುವಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ನಮಗೆಲ್ಲ ಬೇಕಾದಷ್ಟು ಸವಲತ್ತುಗಳಿದೆ, ಅದು ಹಿರಿಯರ ಅನುಭವ ಮತ್ತು ತಾಳ್ಮೆ ಮತ್ತು ಎಲೋಮೆಗಳ ಮಾರ್ಗದರ್ಶನದ ಮುಖಾಂತರ ಹೋಗುವಂತಹ ದೊಡ್ಡ ಮಟ್ಟದ ಮನೋಭಾವ ಹಮ್ಮಿಕೊಳ್ಬೇಕು. ಈ ಒಂದು ಪವಿತ್ರವಾದ ಕೇಂದ್ರ ಅದು ಬಹುಶಃ ಇದು ಧಾರ್ಮಿಕ ಕೇಂದ್ರ ಮಾತ್ರ ಅಲ್ಲ, ಒಂದು ಪವಿತ್ರವಾದ ಸೌಹಾರ್ದತೆಯ ಸೋದರತೆಯ ಕೇಂದ್ರ ಕೂಡ ಆಗಿ ನಿರ್ಮಾಣ ಮಾಡಲಿಕ್ಕೆ ಅದು ನಮ್ಮೆಲ್ಲರ ವ್ಯಕ್ತಿತ್ವ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ನಿಮ್ಮೆಲ್ಲ ನಾನು ಬಹುಶಃ ದುವಾ ನಾನು ಕೇಳಿಕೊಂಡು ಇನ್ನು ಬಹುಶಃ 4 ದಿವಸ ನಾನು ಕೂಡ ಮಂಗಳೂರಿನಲ್ಲಿ ಇರಲಿಕ್ಕೆ ಇಲ್ಲದಿದ್ದ ಕಾರಣ ಇವತ್ತು ಬಹುಶಃ ಎಲ್ಲ ಊರು ಅದು ಕನ್ಯಾನ ಇರಲಿ, ಇಲ್ಲಿ ಇರಲಿ, ಇನ್ನು ಬೆಲ್ಮ ಮತ್ತು ಅಲೆಕಲ ಇನ್ನೂ 1-2 ವರ್ಷ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ ಅಲ್ಲಿ ಎಲ್ಲ ಭೇಟಿ ಕೊಟ್ಟು ಎಲ್ಲ ಕಡೆ ಬಹುಶಃ ಅಲ್ಲಿ ಜಿಯಾರತ್ ಮಾಡಿ ಅವರು ದುವಾ ಪಡೆದ ಅವಕಾಶ ಸಂದರ್ಭದಲ್ಲಿ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕಂತ ಕೇಳಿಕೊಳ್ತಾ, ಯಾವೆಲ್ಲ ಕೆಲಸ ತಾವು ಹಿಂದೆ ಹೇಳಿದ್ದೀರಾ ಎಲ್ಲ ಕೆಲಸವನ್ನು ಹೇಳಲಿಕ್ಕೆ ಬಹುಶಃ ಮಾಡಿಕೊಡೋ ವಿಚಾರ ಕೂಡ ಆಗಿದೆ. ಇನ್ನು ಯಾವುದು ಕೆಲವು ತಾವು ಹೇಳಿದ್ದೀರಿ, ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಖಂಡಿತವಾಗಿ ನಾನು ಮಾಡುತ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು
ಬಯಸ್ತೇನೆ. ಅದಕ್ಕಾಗಿ ಬಹುಶಃ ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲ ದುಆ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.